ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸುವರ್ಣಗೆಡ್ಡೆಯಿಂದ 2 ರೀತಿಯ ರುಚಿಯಾದ ಅಡಿಗೆಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸುವರ್ಣಗೆಡ್ಡೆಯ ಗಸಿ ಮಾಡೋದು ಹೇಗೆ ಅಂತ ಮೊದಲಿಗೆ ತೋರಿಸ್ತೇನೆ. ಇಲ್ಲಿ ಕಾಬೂಲ್ ಕಡಲೆಯನ್ನು ಮುಂಚಿನ ದಿವಸ ರಾತ್ರಿ ನೆನೆಸಿಟ್ಟಿದ್ದೇನೆ. ಹಾಗೆ ಸುವರ್ಣಗೆಡ್ಡೆಯನ್ನು ಕೂಡ ಸಿಪ್ಪೆ ತೆಗೆದು ದೊಡ್ಡದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಸಣ್ಣದಾಗಿ ಬೇಕಿದ್ರೂ ನೀವು ಕಟ್ ಮಾಡಿ ತಗೊಳ್ಬಹುದು. ಈಗ ಕಾಬೂಲ್ ಕಡಲೆ ಮತ್ತು ಸುವರ್ಣಗೆಡ್ಡೆ ಎರಡನ್ನು ಕೂಡ ಕುಕ್ಕರಲ್ಲಿ ಹಾಕಿ ನಾನು ಬೇಯಿಸಿಕೊಳ್ತಾ ಇದ್ದೇನೆ. ನೀವು ಮೊದಲಿಗೆ ಕಾಬೂಲ್ ಕಡಲೆಯನ್ನು ಬೇಯಿಸಿಕೊಂಡು ಆಮೇಲೆ ಸುವರ್ಣಗೆಡ್ಡೆಯನ್ನು ಕೂಡ ಸಪರೇಟ್ ಆಗಿ ಬೇಯಿಸಿಕೊಂಡು ತಗೊಂಡ್ರೂ ಆಗ್ತದೆ. ಹಾಗೆ ಅದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ಒಂದು 2 ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಬೇಕು. ಒಂದು 2 ರಿಂದ 3 ಸೀಟಿ ಆದರೂ ತೆಗಿಬೇಕು ನೋಡಿ. ಈಗ ಒಂದು 3 ವಿಸಿಲ್ ಆದಮೇಲೆ ನೋಡಿ, ಸುವರ್ಣಗೆಡ್ಡೆ ಮತ್ತು ಕಾಬೂಲ್ ಕಡಲೆ ಎರಡೂ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಮೆತ್ತಗಾಗಬೇಕು ನೋಡಿ, ಇಷ್ಟಾದರೆ ಸಾಕಾಗ್ತದೆ. ಈಗ ಒಲೆ ಮೇಲೆ ಸಣ್ಣ ಸೌಟನ್ನು ಇಟ್ಟಿದ್ದೇನೆ. ಅದರಲ್ಲಿ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕಿದ್ದೇನೆ. 7 ರಿಂದ 8 ಮೆಣಸು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ 2 ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಸಣ್ಣ ಉರಿಯಲ್ಲಿ ಹುರಿಬೇಕು. ಈಗ ಮೆಣಸು ಮತ್ತು ಕೊತ್ತಂಬರಿ ಬೀಜ ಹುರಿದಾಗಿದೆ. ಈಗ ಇದಕ್ಕೆ ಒಂದು ಸಣ್ಣ ತುಂಡು ಹಿಂಗನ್ನು ಹಾಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಗಟ್ಟಿ ಹಿಂಗು ಹಾಕ್ತಾ ಇದ್ದೇನೆ ನೋಡಿ. ಈ ಥರ ಒಂದು ಅಂಟಿನ ಹಿಂಗು ಸಿಗ್ತದೆ ನೋಡಿ, ಅದು ಹಾಕಿದರೆ ಸಾರಿಗೆ ಪರಿಮಳ ಚೆನ್ನಾಗಿ ಬರ್ತದೆ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕಿ ಚೆನ್ನಾಗಿ ಹುರಿದು ತೆಗೆದಿದ್ದೇನೆ. ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಂತ ಮೆಣಸು ಮತ್ತು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸಣ್ಣ ತುಂಡು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಮತ್ತು ನೀರು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. 2 ಚಮಚ ಆಗುವಷ್ಟು ಬೇಯಿಸಿದ ಕಡಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕಿ ರುಬ್ಬೋದ್ರಿಂದ ಸಾರು ತುಂಬಾ ದಪ್ಪಾಗಿ ಆಗ್ತದೆ. ಇದಕ್ಕೆ ಬೇಳೆ ಎಲ್ಲ ಹಾಕ್ಲಿಕ್ಕಿಲ್ಲ ನೋಡಿ. ಹಾಗಾಗಿ ಸ್ವಲ್ಪ ಕಡಲೆ ಹಾಕಿ ರುಬ್ಬಿಕೊಂಡ್ರೆ ಮಸಾಲೆ ತುಂಬ ದಪ್ಪ ಆಗ್ತದೆ. ಈಗ ರುಬ್ಬಿ ತಂದಿದ್ದೇನೆ. ಈ ರುಬ್ಬಿದ ಮಸಾಲೆಯನ್ನು ಬೇಯಿಸಿದ ಸುವರ್ಣಗೆಡ್ಡೆಯೊಳಗೆ ಹಾಕಿ ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಗಸಿ ಮಾಡೋದು, ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಳ್ಬೇಕಾಗಿಲ್ಲ. ಗಸಿ ಮಾಡುವಾಗ ಸ್ವಲ್ಪ ದಪ್ಪನೆ ಮಾಡಬೇಕಾಗ್ತದೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸುವರ್ಣಗೆಡ್ಡೆ ಎಲ್ಲ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದೆ ನೋಡಿ. ಹಾಗಾಗಿ ಉಪ್ಪು ಹಾಕ್ಕೊಳ್ಳುವಾಗ ರುಚಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗ್ತದೆ. ಈಗ ಇದು ರೆಡಿಯಾಗಿದೆ, ಚೆನ್ನಾಗಿ ಕುದೀತಾ ಉಂಟು. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಈಗ ಮೆಣಸು ಹುರಿದ ಸೌಟಿನಲ್ಲಿ ಒಂದು 4 ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಡ್ಡಿ ಕರಿಬೇವು ಹಾಕಿ 1 ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಹುರಿದು ಈ ಗಸಿಗೆ ಒಗ್ಗರಣೆ ಕೊಟ್ಟರೆ ಆಯಿತು. ರುಚಿಯಾದ ಸುವರ್ಣಗೆಡ್ಡೆ ಮತ್ತು ಕಾಬೂಲ್ ಕಡಲೆಯ ಗಸಿ ರೆಡಿ ಆಗ್ತದೆ. ತುಂಬಾ ಚೆನ್ನಾಗಿ ಆಗ್ತದೆ. ನೀವು ಒಂದು ಸಾರಿ ಈ ವಿಧಾನದಲ್ಲಿ ಕಾಬೂಲ್ ಕಡಲೆ ಮತ್ತು ಸುವರ್ಣಗೆಡ್ಡೆಯ ಗಸಿ ಮಾಡಿ ನೋಡಿ. ಗಸಿ ಎಷ್ಟು ದಪ್ಪ ಆಗಿದೆ ನೋಡಿ. ತಣಿದ ಮೇಲೆ ಮತ್ತೆ ಕೂಡ ತುಂಬಾ ದಪ್ಪಾಗಿ ಆಗ್ತದೆ. ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈಗ ಇನ್ನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಸುವರ್ಣಗೆಡ್ಡೆಯನ್ನು ಆದಷ್ಟು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಹಾಗೆ ಸುವರ್ಣಗೆಡ್ಡೆಯನ್ನು ತೊಳೆಯುವಾಗ ಸೌಟನ್ನು ಉಪಯೋಗಿಸಿ ತೊಳಿಬೇಕು, ಇಲ್ಲೇ ಇದ್ರೆ ಕೈಯೆಲ್ಲ ತುರಿಸ್ತದೆ. ಈಗ ನಾನು ಇದನ್ನು ಚೆಂದ ಮಾಡಿ ತೊಳೆದು ತರ್ತೇನೆ. ಈಗ ತೊಳೆದು ತಂದಿದ್ದೇನೆ ನೋಡಿ. ಇಷ್ಟು ದೊಡ್ಡ ತುಂಡು ಮಾಡಿದ್ದೇನೆ. ಇದಕ್ಕಿಂತ ಸಣ್ಣ ತುಂಡು ಬೇಕಿದ್ದರೂ ಮಾಡ್ಬೋದು. ಈಗ ಇದನ್ನು ಹುರಿಯುವುದುಂಟು, ಹಾಗಾಗಿ
ಇದಕ್ಕಿಂತಲೂ ಸಣ್ಣ ತುಂಡು ಬೇಕಿದ್ರೂ ನೀವು ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಹಾಗೆ ಒಂದು 10 ನಿಮಿಷ ಇಡಬೇಕು. ಆ ಸುವರ್ಣಗೆಡ್ಡೆಗೆ ಉಪ್ಪು ಚೆನ್ನಾಗಿ ತಾಗಬೇಕು. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. 10 ನಿಮಿಷ ಹಾಗೆ ಬಿಡುವ. ಅದಕ್ಕೆ ಬೇಕಾದ ಮಸಾಲೆ ಮೊದಲು ರುಬ್ಬಿಕೊಳ್ಳುವ. ಈಗ ಬಾಣಲೆಯಲ್ಲಿ ಒಂದು 2 ಚಮಚ ಎಣ್ಣೆ ಹಾಕಿ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕಿದ್ದೇನೆ. ಇಲ್ಲಿ ಒಂದು 7 ರಿಂದ 8 ಮೆಣಸು ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಮೆಣಸು ಹಾಕ್ಕೊಳ್ಬೇಕು. ಹಾಗೆ ಮೆಣಸನ್ನು ನಾನು ಮೊದಲು ಹುರಿದುಕೊಳ್ತಾ ಇದ್ದೇನೆ. ಮತ್ತು 1 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಬೇಕು. ಮತ್ತು 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಹಾಗೆ 1/4 ಚಮಚ ಆಗುವಷ್ಟು ಮೆಂತ್ಯಕಾಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಸಾಸಿವೆ ಸಿಡಿದು ಮೆಂತ್ಯಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಷ್ಟು ಹೊತ್ತು ಹುರಿದುಕೊಳ್ಳುವ. ಮೆಂತ್ಯಕಾಳು ಕಪ್ಪಾದರೆ ಸಾರು ಕೂಡ ಕಹಿ ಆಗ್ತದೆ. ಮಸಾಲೆ ಎಲ್ಲ ಹುರಿದಾಯಿತು. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ ಹಾಕದೆ ಕೂಡ ಈ ಸಾರು ಮಾಡಲಿಕ್ಕೆ ಆಗ್ತದೆ. ಈಗ ತೆಂಗಿನ ತುರಿ ಹಾಕಿ ಸ್ವಲ್ಪ ಹೊತ್ತು ಹುರಿದುಕೊಳ್ಬೇಕು. ಆಮೇಲೆ ಒಂದು ಸಣ್ಣ ಹಿಂಗನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಹಿಂಗು ಪೌಡರ್ ಇದ್ದರೆ ಅದನ್ನು ಹಾಕಿದ್ರೂ ಆಗ್ತದೆ. ಈಗ ಇದನ್ನು ಸ್ವಲ್ಪ ಹೊತ್ತು ಮಗುಚಿ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಆಮೇಲೆ ಇದನ್ನು ರುಬ್ಬಬೇಕು. ಈಗ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಒಂದು ಸಣ್ಣ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು. ಇದು ಸ್ವಲ್ಪ ಖಾರ ಮಾಡಿದರೆ ತುಂಬಾ ರುಚಿಯಾಗಿ ಆಗ್ತದೆ. ಈಗ ನೋಡಿ ಇದನ್ನು ರುಬ್ಬಿ ತಂದಿದ್ದೇನೆ. ಈಗ ಒಲೆ ಮೇಲೆ ಬಾಣಲಿ ಇಟ್ಟಿದ್ದೇನೆ. ಅದರಲ್ಲಿ 4 ಚಮಚ ಎಣ್ಣೆ ಹಾಕಿದ್ದೇನೆ. ಈಗ ಉಪ್ಪು ಹಚ್ಚಿಟ್ಟ ಸುವರ್ಣಗೆಡ್ಡೆ ಚೆನ್ನಾಗಿ ನೀರು ಬಿಟ್ಟುಕೊಂಡಿದೆ. ಈ ನೀರನ್ನು ಹಾಕಲಿಕ್ಕಿಲ್ಲ, ಹಾಗೆ ಸ್ವಲ್ಪ ಗಾಳಿಸಿ ಹಾಕ್ಕೊಳ್ಬೇಕು. ಈಗ ಇದನ್ನು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ದೊಡ್ಡ ಉರಿ ಮಾಡಿ ಹುರಿಲಿಕ್ಕೆ ಹೋದರೆ ಅದು ಒಳಗೆ ಬೆಂದಿರುವುದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಇದನ್ನು ಹುರಿದುಕೊಳ್ಬೇಕು. ಮತ್ತು ಆದಷ್ಟು ಕ್ರಿಸ್ಪಿ ಆಗುವ ತನಕ ಹುರಿಬೇಕು. ಚೆನ್ನಾಗಿ ಹುರಿದುಕೊಂಡಿದ್ದೇನೆ. ಸುವರ್ಣಗಡ್ಡೆಗೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಇದನ್ನೊಂದು ಒಂದು ಪ್ಲೇಟಲ್ಲಿ ತೆಗೆದಿದ್ದೇನೆ. ಹಾಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಉಳಿದಿದೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಡ್ಡಿ ಕರಿಬೇವು ಹಾಕಿ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಮಗುಚಿಕೊಳ್ಬೇಕು. ಆಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ಬೇಕು. ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಕುದಿಲಿಕ್ಕೆ ಬಿಡುವ. ಚೆನ್ನಾಗಿ ಕುದೀತಾ ಉಂಟು. ಈಗ ಹುರಿದಂತಹ ಸುವರ್ಣಗಡ್ಡೆಯನ್ನು ಹಾಕ್ಕೊಂಡು ಮತ್ತೆ ಒಂದು 2 ನಿಮಿಷ ಅದನ್ನು ಬೇಯಿಸಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸಬೇಕಾಗಿಲ್ಲ. ಇದಕ್ಕೆ ಚೆನ್ನಾಗಿ ಕುದಿ ಬಂದಿದೆ. ಒಂದು 2 ನಿಮಿಷ ಬೇಯಿಸಿಕೊಂಡಿದ್ದೇನೆ. ಈಗ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಯಾದ ಸುವರ್ಣಗಡ್ಡೆಯ ಕೂಟು ರೆಡಿ ಆಗ್ತದೆ. ನೋಡಿ, ತಣಿದ ಮೇಲೆ ಸುವರ್ಣಗಡ್ಡೆಯ ಕೂಟು ಎಷ್ಟು ದಪ್ಪಾಗಿ ಆಗಿದೆ ನೋಡಿ. ಸುವರ್ಣಗಡ್ಡೆಯನ್ನು ಹುರಿದು ಈ ಥರ ಕೂಟು ಮಾಡಿದರೆ ತುಂಬಾ ರುಚಿಯಾಗಿ ಆಗ್ತದೆ. ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದಾಗ್ತದೆ. ನೀವು ಒಂದ್ಸಾರಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.